ಹೇಗೆ ಒಂದು ಬಟರ್ಫ್ಲೈ ತಾನು ತನ್ನ ಸುತ್ತಲೂ ಒಂದು ಕುಕೂನನ್ನ ನಿರ್ಮಿಸ್ಕೊಂಡು ಇದು ಕಂಬಳಿ ಹುಳ ತನ್ನ ಸುತ್ತಲೂ ಒಂದು ಹಾಕಿ ಎಲ್ಲೋ ಮೂಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಅಲ್ವಾ, ಆಮೇಲೆ ಏನಾಗತ್ತೆ ಅದನ್ನು ತೆಗೆದು ಹೊರ ಬಂದಾಗ ಬಟರ್ಫ್ಲೈ ಆಗಿ ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಹಾಗೆ ನಮ್ಮ ಆತ್ಮ ತನ್ನ ಜರ್ನಿಯನ್ನ ನಡೆಸ್ಲಿಕ್ಕೆ, ತನ್ನ ಈ ಪಥವನ್ನ ಮುಂದುವರಿಸ್ಕೊಂಡು ಹೋಗಕ್ಕೆ ಅದಕ್ಕೊಂದಿಷ್ಟು ಮೀನ್ಸ್ ಬೇಕು, ಅದಕ್ಕೊಂದಿಷ್ಟು ಲೇಯರ್ಸ್ಗಳು ಬೇಕು. ಹಾಗಾಗಿ ಇದೇನ್ ಮಾಡ್ಕೊಳತ್ತೆ, ತಾನು ತನ್ನ ಸುತ್ತಲೂ ಒಂದಿಷ್ಟು ಲೇಯರ್ಗಳನ್ನ ಅದು ಎತ್ಕೊಂಡಿರುತ್ತೆ. ಬಿಕಾಸ್ ಆತ್ಮ ನಿರ್ಗುಣ ನಿರಾಕಾರ, ಆತ್ಮಕ್ಕೆ ಗುಣವೂ ಇಲ್ಲ ಆಕಾರವೂ ಇಲ್ಲ, ನಿರ್ಗುಣ ಹಾಗೂ ನಿರಾಕಾರ. ಅದಕ್ಕೊಂದು ಆಕಾರ, ಅದಕ್ಕೊಂದಿಷ್ಟು ಗುಣಗಳು ಬಂದ್ರೆ ಮಾತ್ರ ನಮ್ಮ ಈ ಕರ್ಮ ಫಲಗಳನ್ನೆಲ್ಲ ಕಳ್ಕೊಂಡು ಮುಂದೆ ಹೋಗಕ್ ಸಾಧ್ಯ. ಹಾಗಾಗಿ ಈ ಆತ್ಮ ಏನ್ ಮಾಡತ್ತೆ, 5 ಲೇಯರ್ಗಳನ್ನ, 5 ಬಟ್ಟೆಗಳನ್ನ ಹಾಕೊಂಡ್ ಹಾಗೆ 5 ಲೇಯರ್ಸ್ಗಳನ್ನ ಹಾಕೊಂಡ್ ಬರುತ್ತೆ. ಈ 5 ಲೇಯರ್ಸ್ಗಳಲ್ಲಿ ನಿಮಗೆಲ್ಲ ಹೊರಗಡೆಯಿಂದ ಕಾಣೋದು ಯಾವ್ದು, ಇದು ಅನ್ನಮಯ ಕೋಶ. ಅಂದ್ರೆ ತಿಂದು ತಿಂದು ನಮ್ಮ ಅನ್ನದಿಂದ ಉತ್ಪತ್ತಿ ಆದಂಥದ್ದು ಅಥವಾ ಅನ್ನದಿಂದ ಇದನ್ನ ನಾವು ಬೆಳೆಸ್ಕೊಂಡಿರುವಂಥದ್ದೇನು ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದಾಗ ಫಿಸಿಕಲ್ ಬಾಡಿ, ಆಯ್ತಾ. ಈ ಫಿಸಿಕಲ್ ಬಾಡಿ ಅನ್ನೋದು ಔಟರ್ ಮೋಸ್ಟ್ ಲೇಯರ್. ಸೊ ನಮಗೆ ಯಾಕೆ ನಮ್ಮ ಆತ್ಮವನ್ನ ಫೀಲ್ ಮಾಡ್ಕೊಳಕ್ ತುಂಬಾ ಕಷ್ಟ ಆಗತ್ತೆ ಅಂತಂದ್ರೆ, ಈ 2 ಆತ್ಮ ಮತ್ತು ದೇಹದ ಮಧ್ಯದಲ್ಲಿ ಏನಿದೆ, 4 ಲೇಯರ್ಸ್ಗಳಿದಾವೆ. ಅಂಡ್ ಈ 4 ಲೇಯರ್ಸ್ಗಳು ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಫುಲ್ ಕಲೆ ಆಗ್ಬಿಟ್ಟಿದೆ. ಅಂದ್ರೆ ಗ್ಲಾಸ್ ಮೇಲೆ ಫುಲ್ ಕಸ ಕೂತಂಗೆ, ಗ್ಲಾಸ್ ಮೇಲೆ ಪೂರ್ತಿ ಮಣ್ಣು ಕೂತ್ಬಿಟ್ರೆ ಹೆಂಗಾಗತ್ತೆ. ಈಗ ನಾನಿದ್ದೀನಿ, ನೀವಿದ್ದೀರಾ, ನಮ್ಮ ಮಧ್ಯೆ 4 ಗ್ಲಾಸ್ ಇದೆ, ಆ ಗ್ಲಾಸ್ ಪೂರ್ತಿ ಮಣ್ಣಾಗಿದೆ, ಧೂಳಾಗಿದೆ, ನಾನ್ ನಿಮ್ಗೆ ವಿಸಿಬಲ್ ಇರ್ತೀನಾ? ಇಲ್ಲ. ಹಾಗೆ ಆಗಿರೋದು. ಶಂಕರಾಚಾರ್ಯರು ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡುವಾಗ ಹೇಳ್ತಾರೆ, ಅವರಿದ್ನ ಪಂಚಕೋಶಗಳನ್ನ ಬಾಧಕ ಭಾವಗಳು ಅಂತ ಹೇಳ್ತಾರೆ. ನನ್ನ ಆತ್ಮದಿಂದ ನನ್ನ ಆತ್ಮವನ್ನ ನೋಡಕ್ಕಾಗದೆ ಇರಕ್ಕೆ, ಫೀಲ್ ಮಾಡ್ಕೊಳಕ್ ಆಗದೆ ಇರಕ್ಕೆ ಇವೆಲ್ಲ ಬಾಧೆಯನ್ನ ಉಂಟು ಮಾಡ್ತಿದೆ ಅಂತ, ಇವೆಲ್ಲ ಮಧ್ಯದಲ್ಲಿ ಏನ್ ಮಾಡ್ತಿದೆ, ಬ್ಲಾಕ್ ಮಾಡ್ತಾ ಇದೆ ಅಂತ. ಸೊ ಅದರ ಒಳಗಡೆ ಇರುವಂತದ್ದೇನು, ಪ್ರಾಣ ಚೈತನ್ಯ. ಈಗ ಈ ದೇಹ ಏನೋ ಇದೆ, ಆದ್ರೆ ಇದು ಯಾಕೆ ಈಗ ನಿಂತು ಕೆಲಸ ಮಾಡ್ತಿದೆ, ಇದ್ರೊಳಗೆ ಪ್ರಾಣ ಇದೆ. ಪ್ರಾಣ ಇಲ್ಲದೆ ಇದ್ದ ಕ್ಷಣಕ್ಕೆ ಇದು ನಿಶ್ಚಲವಾಗಿ ಬಿದ್ಕೊಂಡ್ ಬಿಡತ್ತೆ. ಸೊ ಪ್ರಾಣ ಚೈತನ್ಯ, ಎನರ್ಜಿ ಬಾಡಿ. ನಾವೇನೀಗ ಯೂನಿವರ್ಸು, ಎನರ್ಜಿ, ಪಾಸಿಟಿವಿಟಿ, ನೆಗೆಟಿವಿಟಿ, ಹೈ ಫ್ರೀಕ್ವೆನ್ಸಿ, ಲೋ ಫ್ರೀಕ್ವೆನ್ಸಿ ಏನ್ ಹೇಳ್ತಾ ಇರ್ತೀವಿ, ಈ ಎಲ್ಲದು ಎನರ್ಜಿ ಬಾಡಿ. ನಮ್ಮ ಸುತ್ತಲೂ ನಮ್ಮ ಒಳಗೆ ಈ ಎನರ್ಜಿ ಬಾಡಿ ಇರುವಂತದ್ದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಏನ್ ಮಾಡತ್ತೆ, ಪೂರ್ತಿ ನಮ್ಮ ಅನ್ನಮಯ ಕೋಶಕ್ಕೆ ಇರ್ಬೋದು, ನಮ್ಮ ಆತ್ಮದ ಈ ಸುತ್ತಲೂ ಇರೋ ಈ ಪಂಚಕೋಶಗಳಲ್ಲಿ ಪ್ರಾಣ ಅನ್ನೋದು ಒಂದು ಎಲೆಕ್ಟ್ರಿಸಿಟಿ ತರ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲಿ ತನ ಎಲೆಕ್ಟ್ರಿಸಿಟಿ ಇದೆ, ಲೈಟ್ ಓಡುತ್ತೆ. ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಲೈಟ್ ಬಂದಾಗತ್ತೆ. ಹಾಗೇನೆ ಪ್ರಾಣ ಚೈತನ್ಯ ಕೂಡ ನಮ್ಮ ದೇಹದಲ್ಲಿ ಎಲೆಕ್ಟ್ರಿಸಿಟಿ ತರನೇ ವರ್ಕ್ ಮಾಡುತ್ತೆ. ಆಮೇಲೆ ಅದ್ರ ಒಳಗಡೆ ಬರೋದು ಯಾವ್ದು ಹೇಳಿ, ಮನಸ್ಸು, ಭಾವನೆಗಳು, ಇಮೋಷನಲ್ ಬಾಡಿ. ನಮ್ಮ ಎಕ್ಸಿಸ್ಟೆನ್ಸಿಗೆ ನಾನಂದ್ರೆ ಈ ಬರೀ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲ, ನಾವು ಫಿಸಿಕಲ್ ವರ್ಕೌಟ್ ಅನ್ನ ಮಾಡಿ ಈ ದೇಹ ಚಂದ ಕಾಣೋ ಹಾಗೆ ಮಾಡ್ಕೋಬಹುದು. ಆದ್ರೆ ಕೆಲವೊಂದಿಷ್ಟು ಬೇರೆ ವರ್ಕೌಟ್ಸ್ಗಳು ಅಗತ್ಯ ಇರುತ್ತೆ ನಿಮ್ಮ ಪ್ರಾಣ ಚೈತನ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ. ಕರೆಂಟ್ ಫ್ಲೋ ಚೆನ್ನಾಗಿರ್ಬೇಕಂತಂದ್ರೆ ನೋಡಿ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಟ್ರಾನ್ಸ್ಫಾರ್ಮರ್ ಬೇಕು, ಚಿಕ್ಕ ಚಿಕ್ಕ ಮನೆಗಳಿಗೆ ಅದರದ್ದೇ ಆದ ಎಲೆಕ್ಟ್ರಿಸಿಟಿ ಲೈನ್ಗಳು ಬೇಕು, ಅದರದ ಮೆಥಡಾಲಜಿ ಇರಬೇಕು, ಶಾರ್ಟ್ ಸರ್ಕ್ಯೂಟ್ ಆಗದೆ ಇರೋ ತರ ಪ್ಲಾನ್ ಮಾಡ್ಕೋಬೇಕು, ಹೌದಾ ಅಲ್ವಾ? ಅದೇ ತರ ಇಲ್ಲಿ ಪ್ರಾಣ ಚೈತನ್ಯನು ಸೇಮ್ ಹಾಗೇನೆ. ಇದು ಶಾರ್ಟ್ ಸರ್ಕ್ಯೂಟ್ ಆದ್ರೆ ದೇಹ ಕೆಲಸ ಮಾಡಲ್ಲ. ಪ್ರಾಣ ಚೈತನ್ಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ, ಈಗ ನೋಡಿ, ಇಲ್ಲಿ ಒಳಗೆ ಶಾರ್ಟ್ ಸರ್ಕ್ಯೂಟ್ ಆಯ್ತಂದ್ರೆ ಲೈಟ್ ವರ್ಕ್ ಮಾಡಲ್ಲ. ಲೈಟೇ ಹಾಳಾಗಿರ್ಬೇಕಂತಿಲ್ಲ, ಎಲ್ಲೋ ಎಲೆಕ್ಟ್ರಿಸಿಟಿಯಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೂ ಈ ಲೈಟ್ ವರ್ಕ್ ಮಾಡಲ್ಲ. ಆಗ ಈ ಲೈಟ್ ಚೇಂಜ್ ಮಾಡೋದು ಇಲ್ಲಿ ಟ್ರೀಟ್ಮೆಂಟ್ ಅಲ್ಲ. ಎಲೆಕ್ಟ್ರಿಸಿಟಿ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಎಲ್ಲೂ ಆಗದೆ ಇರೋ ತರ ನೋಡ್ಕೊಂಡ್ರೆ ದೀಪ ಯಾವತ್ತೂ ಹಾಳಾಗಲ್ಲ. ದೇಹದಲ್ಲೂ ಅಷ್ಟೇ, ನಿಮ್ಮ ಎಲ್ಲ ಸಮಸ್ಯೆಗೆ ದೇಹದಲ್ಲಿ ಉತ್ತರ ಹುಡ್ಕಕ್ ಆಗಲ್ಲ. ಎನರ್ಜಿ ಬಾಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದ್ರೆ ನೀವ್ ಎಷ್ಟು ಸತಿ ದೇಹ ರಿಪೇರಿ ಮಾಡ್ಕೋತಾ ಹೋದ್ರುನು ಮತ್ತೆ 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 ಸಮಸ್ಯೆಗಳು ಕಾಣ್ತಾ ಇರತ್ತೆ. ಬಿಕಾಸ್ ಪ್ರಾಣ ಚೈತನ್ಯವನ್ನ ಅಲ್ಲಿ ಸರಿಪಡಿಸ್ಕೋಬೇಕು. ಹಾಗೆ ಮನಸ್ಸು, ಮನೋಮಯ ಕೋಶ, ಇದು ಹೆಂಗ್ ವರ್ಕ್ ಆಗತ್ತೆ, ಈ 2 ಪ್ರಾಣ ಮತ್ತೆ ಅನ್ನ ಕೆಲಸ ಮಾಡ್ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡೋದು ಮನಸ್ಸು. ಉದಾಹರಣೆಗೆ ರಿಮೋಟ್ ಕಂಟ್ರೋಲ್ ಇದ್ದಂಗೆ, AC ಇದೆ, ರಿಮೋಟ್ ಕಂಟ್ರೋಲ್ ಇದೆ. ಆ AC ಆನ್ ಮಾಡ್ಬೇಕಾ ಬೇಡವಾ ಅಂತ ನಾನು ನೋಡಿ ಡಿಸೈಡ್ ಮಾಡೋದು ಅಲ್ವಾ. AC ಬೇಕಾ ಬೇಡವಾ ಅಂತ ನಾನು ಡಿಸೈಡ್ ಮಾಡೋದು. ಆ ರಿಮೋಟ್ ಕಂಟ್ರೋಲ್ ಏನಿದೆ ಅದು ಮನೋಮಯ ಕೋಶ. ನಿಮ್ಮ ಭಾವನೆಗಳು ಆ ಕೆಲಸ ಮಾಡುತ್ತೆ. ನಿಮ್ಮ ಭಾವನೆಗಳು ಪ್ರಾಣ ಚೈತನ್ಯ ಹಾಗೂ ಅನ್ನಮಯ ಕೋಶ ಸರಿಯಾಗಿ ಕೆಲಸ ಮಾಡ್ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡುತ್ತೆ. ಸೊ AC ಅನ್ನೋ ಒಂದು ಮಷಿನ್ನು, ಅದ್ರೊಳಗೆ ಇರೋ ಪ್ರಾಣ ಚೈತನ್ಯವನ್ನ ನೀವು ಕರೆಂಟಿಗೆ ಹೋಲಿಸ್ಬೋದು. ಹಾಗೆ ಅದ್ರೊಳಗಿರೋ ಮನೋಮಯ ಕೋಶವನ್ನು ಯಾವ್ದಕ್ಕೆ ಹೋಲಿಸ್ಬೋದು,
ರಿಮೋಟ್ ಕಂಟ್ರೋಲಿಗೆ. ಈಗ ಕರೆಂಟು ಚೆನ್ನಾಗಿದೆ, ಎಲ್ಲೂ ಎಲೆಕ್ಟ್ರಿಸಿಟಿ ಸಪ್ಲೈಯು ತುಂಬಾ ಚೆನ್ನಾಗಿದೆ, ಬಟ್ ನಾನು ರಿಮೋಟ್ ಅಲ್ಲಿ ಸ್ವಿಚ್ ಆನ್ ಮಾಡಿಲ್ಲ, ಏನಾಗತ್ತೆ? AC ವರ್ಕ್ ಮಾಡಲ್ಲ. ಬಟ್ ಅಲ್ಲಿ AC ವರ್ಕ್ ಮಾಡದೇ ಇರೋದಕ್ಕೆ ಅನಾರೋಗ್ಯನೇ ಕಾರಣ ಆಗ್ಬೇಕಂತಿಲ್ಲ, ಅಥವಾ AC ಮಷಿನ್ ಹಾಳಾಗಿರ್ಬೇಕಂತಿಲ್ಲ, ಅಥವಾ ಎಲೆಕ್ಟ್ರಿಸಿಟಿ ಹಾಳಾಗಿರ್ಬೇಕಂತಿಲ್ಲ. ರಿಮೋಟ್ ಅಲ್ಲಿ ಆನ್ ಮಾಡದೇ ಇದ್ರೂನು AC ವರ್ಕ್ ಮಾಡಲ್ಲ. ಸೊ ಆ ರಿಮೋಟ್ ಅನ್ನುವಂಥದ್ದು ಈ ಮನಸ್ಸು. ಸೊ ನಿಮ್ಮ ಭಾವನೆಗಳು ಅಷ್ಟು ಇಂಪಾರ್ಟೆಂಟ್. ಪ್ರಾಣ ಚೈತನ್ಯ ಚೆನ್ನಾಗಿದ್ರು, ಅನ್ನಮಯ ಕೋಶ ಚೆನ್ನಾಗಿದ್ರು, ನಿಮ್ಮ ಭಾವನೆ ಚೆನ್ನಾಗಿಲ್ಲ ಅಂತಂದ್ರೆ, ನಿಮ್ಮ ಭಾವನೆ ಸರಿಯಾಗಿ ನಿರ್ವಹಣೆ ನೀವು ಮಾಡ್ತಾ ಇಲ್ಲ ಅಂತಂದ್ರೆ ದೇಹನೂ ಚೆನ್ನಾಗಿ ಕೆಲಸ ಮಾಡಲ್ಲ, ಪ್ರಾಣ ಚೈತನ್ಯನೂ ಚೆನ್ನಾಗಿ ಕೆಲಸ ಮಾಡಲ್ಲ. ಆದ್ರೆ ನೆಕ್ಸ್ಟ್ ಬರುವಂತದ್ದು ಜ್ಞಾನ. ಜ್ಞಾನ ಅಥವಾ ವಿಜ್ಞಾನಮಯ ಕೋಶ ಅಂತ ಏನ್ ಹೇಳ್ತೀವಿ, ವಿಶೇಷವಾದಂತಹ ಜ್ಞಾನ. ಜ್ಞಾನ ಏನು ನೋಡಿ, ಇನ್ನ ಹುಟ್ಟದಾಗಿಂದ AC-ನೇ ನೋಡದೇ ಇರೋ ಒಬ್ಬ ವ್ಯಕ್ತಿಗೆ, ಅಥವಾ AC ಅನ್ನೋ ಒಂದು ಕಾನ್ಸೆಪ್ಟೇ ಇದೆ ಅಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಎದುರುಗಡೆ, ಆ ವ್ಯಕ್ತಿ ಎದುರೇ ನೀವು ರಿಮೋಟ್ ಇಟ್ರು ನಂಗೆ ಇದರಿಂದೇನೋ ತಂಪು ಗಾಳಿ ಬರತ್ತಂತೆ ಅಂತ ಯಾರೋ ಹೇಳಿದ್ದಾರೆ, ತಂಪು ಗಾಳಿ ಬೇಕಿತ್ತು ಅಂತ ಆಸೆ ಇದ್ರೂನು ಅಲ್ಲಿ ಈ ರಿಮೋಟ್ ಅಲ್ಲಿ ಅದನ್ನ ಪ್ರೆಸ್ ಮಾಡಿದ್ರೆ AC-ಯಲ್ಲಿ ಗಾಳಿ ಬರುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಅಂದ್ರೆ ಆ ಅಜ್ಞಾನದಿಂದಾಗಿ AC ವರ್ಕ್ ಆಗಲ್ಲ. ಅಲ್ಲಿ ಸಮಸ್ಯೆ ಯಾವುದು? AC ಮಷೀನಿಂದು ಅಲ್ಲ, ಎಲೆಕ್ಟ್ರಿಸಿಟಿದಲ್ಲ, ಮನಸ್ಸಿಂದು ಅಲ್ಲ, ರಿಮೋಟ್ ಪ್ರಾಬ್ಲಮು ಅಲ್ಲ. ರಿಮೋಟು ಚೆನ್ನಾಗಿದೆ, ಕರೆಂಟ್ ಚೆನ್ನಾಗಿದೆ, AC ಮಷಿನ್ ಸರಿಯಾಗಿದೆ, ಆದ್ರೆ ಜ್ಞಾನ ಇಲ್ಲ. ಇದನ್ನ ಉಪಯೋಗಿಸೋದು ಹೇಗೆ ಅನ್ನೋ ಜ್ಞಾನ ಇಲ್ಲ. ಅವಾಗ್ಲೂ ಸಹ ನಿಮ್ಮ ದೇಹ, ಪ್ರಾಣ, ಮನಸ್ಸಲ್ಲಿ ಸಮಸ್ಯೆಗಳು ಬರ್ಬಹುದು, ಅಥವಾ ಅದು ವರ್ಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಸಮಸ್ಯೆ ಅಲ್ಲ, ಅದು ನಿಜವಾಗಿ ಸಮಸ್ಯೆ ಅಲ್ಲ. ನಿಮ್ಗೇನು ಅನ್ಸುತ್ತೆ? ನಿಮಗ್ ಕಾಣೋದೊಂದೇ, ದೇಹ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಮಾತ್ರ ನಿಮ್ ಕಣ್ಣಿಗೆ ಕಾಣುತ್ತೆ. ಆದ್ರೆ ಅಲ್ಲಿ ಅಜ್ಞಾನನೂ ಇರ್ಬೋದು. ಜೀವನದಲ್ಲೂ ಹೀಗೆ ಆಗೋದು. ಲೈಫ್ ಇಂದು ರಿಯಾಲಿಟಿ ಬಗ್ಗೆ, ವಾಸ್ತವತೆ ಬಗ್ಗೆ, ಅಥವಾ ಈ ಕ್ಷಣದಲ್ಲಿ ನಾವ್ ಇರೋದಿಲ್ಲ, ಅದು ಅಜ್ಞಾನ. ಅಜ್ಞಾನ ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಿದ್ದಲ್ಲ ಇದು. ನೀವು ಪ್ರತಿ ಕ್ಷಣ ಈಗ ಕೂತಿರ್ತೀರಾ, ನಿನ್ನೆದ್ ಯೋಚನೆ ಇಲ್ಲಿ ಕೂತಿದ್ದೀರಾ ಕ್ಲಾಸಲ್ಲಿ, ನಾನು ಪಾಠ ಕೇಳೋದ್ರ ಬದಲು ನಾಳೆದ್ರ ಬಗ್ಗೆನೋ, ನಿನ್ನೆದ್ರ ಬಗ್ಗೆನೋ, ನಿಮ್ಮ ಮೈಕೈ ನೋವು ಬಗ್ಗೆನೋ, ಇನ್ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅದು ಅಜ್ಞಾನ. ಅಂದ್ರೆ ಈ ಕ್ಷಣದಲ್ಲಿ ಬದುಕ್ಬೇಕು ನೀವು, ಎವ್ರಿ ಮೊಮೆಂಟ್ ಅಲ್ಲಿ ಇರ್ಬೇಕು ಅಂತ ನೆನಪಾಗೋದಿದೆಯಲ್ಲ, ಅದು ಜ್ಞಾನ. ಆ ಜ್ಞಾನ ಇಲ್ಲದೆ ಇದ್ದಾಗ್ಲೂ ನಿಮ್ಮ ಈ ಎಲ್ಲಾ ಲೇಯರ್ಸ್ಗಳು ಕೆಲಸ ಮಾಡ್ತಿಲ್ಲ ಅಂತ ನಿಮಗ್ ಅನ್ಸತ್ತೆ. ನಂತರ ಬರೋದು ಆನಂದ, ಆನಂದಮಯ ಕೋಶ. ಯಾವಾಗ ನಿಮ್ಗೆ ರಿಮೋಟ್ ಅನ್ನು ಹೆಂಗೆ ಉಪಯೋಗಿಸೋದು ಅನ್ನೋ ಜ್ಞಾನ ಗೊತ್ತಿದೆ, ರಿಮೋಟ್ ಅಲ್ಲಿ ಸ್ವಿಚ್ ಆನ್ ಮಾಡ್ಬೇಕನ್ನೋ ಮನಸ್ಸಿದೆ, ಅದ್ರ ಜೊತೆಗೆ ಕರೆಂಟು ಚೆನ್ನಾಗಿದೆ, ಜೊತೆಗೆ ಮಷಿನ್ ಕೂಡ ಸರಿಯಾಗಿದೆ ಅಂತಂದ್ರೆ AC ವರ್ಕ್ ಆಗತ್ತೆ, ತಂಪಾದ ಗಾಳಿ ಬರುತ್ತೆ, ಹಾಯಾಗಿ ಆನಂದ ನಿಮ್ಗೆ ಸಿಗತ್ತೆ. ಹಾಗೆ ಇದು ನಿಮ್ಮ ಈ ಕೋಶಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಬದುಕನ್ನಲ್ಲಿ ಆನಂದವನ್ನ ಕಂಡ್ಕೊಳ್ಬಹುದು. ಬಿಕಾಸ್ ನಿಮ್ಮ ಈ ಎಲ್ಲ ಲೇಯರ್ಸ್ಗಳು ನಿಮ್ಮ ಪರವಾಗಿ ಹಿಂಗ್ ಕೆಲಸ ಮಾಡೋದು, ಯಾವ ತರ ಅದರದ್ದು ಬೆಸ್ಟ್ ಯುಟಿಲಿಟಿಯನ್ನ ನೀವು ತಗೊಳ್ಳೋದು ಅಂತ ನಿಮ್ಗೆ ಅರ್ಥ ಆಗತ್ತೆ. ಬಟ್ ನಾವು ಇದರ ಜ್ಞಾನ ಯಾವುದು ಇಲ್ಲದೆ ಬರೀ ನಾವು ಎಷ್ಟು ನೋಡಿ ಇದ್ರ ಬಗ್ಗೆ ಒಂಥರ ಒಬ್ಸೆಸ್ಡ್, ನಾವು ನಮ್ಮ ಫಿಸಿಕಲ್ ಬಾಡಿ ಬಗ್ಗೆ, ಅದರ ಶೇಪ್ ಬಗ್ಗೆ, ಕಲರ್ಸ್ ಬಗ್ಗೆ, ಪಿಂಪಲ್ಸ್ ಬಗ್ಗೆ, ಹೇರ್ ಬಗ್ಗೆ, ನಮ್ಮ ಸ್ಟೆಮಿನಾ ಬಗ್ಗೆ ಓವರ್ ಒಬ್ಸೆಸ್ಡ್ ನಾವು. ಅದ್ ಬೇಡ ಅಂತಲ್ಲ, ಖಂಡಿತ ಬೇಕು, ಅದೆಲ್ಲದೂ ನಮ್ಗೆ ಅಗತ್ಯ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅದ್ರ ಬಗ್ಗೆ ತೀರಾ ಒಬ್ಸೆಸ್ಡ್ ಆಗಿದ್ದೀವಿ. ಅಂಡ್ ಪ್ರಾಣ, ಮನಸ್ಸು, ಜ್ಞಾನ, ಆನಂದದ ಬಗ್ಗೆ ತೀರಾ ನೆಗ್ಲಿಜೆನ್ಸಿ. ಈ ಎರಡು ಎಕ್ಸ್ಟ್ರೀಮಿಟಿ ಚೇಂಜ್ ಆಗ್ಬೇಕು. ಎಲ್ಲದೂ ಒಂದು ಮಾಡ್ರೇಟ್ ಆಗಿ ಇದ್ದಾಗ, ಎಲ್ಲದರದ್ದು ನಾವು ಅರ್ಥವನ್ನ ಸರಿಯಾಗಿ ಪಾಲನೆ ಮಾಡ್ತಾ ಬಂದಾಗ ನಮ್ಗೆ ಆತ್ಮದ ಜರ್ನಿಗೆ ಈಸಿ ಆಗತ್ತೆ. ಆತ್ಮದ ಜರ್ನಿಗೆ ಈ ದೇಹವನ್ನ ಹೊತ್ಕೊಂಡು ಹೋಗೋದಕ್ಕೆ ಈಸಿ ಆಗತ್ತೆ. ಈ ಪಂಚಕೋಶ ಆಕ್ಚುಲಿ ವೆನ್ ಯು ಆರ್ ವಾಕಿಂಗ್, ನೀವು ಬರೀ ದೇಹ ಹೊತ್ಕೊಂಡು ವಾಕ್ ಮಾಡ್ತಿಲ್ಲ, ನೀವು ಈ 5 ಕೋಶ ಹೊತ್ಕೊಂಡು ವಾಕ್ ಮಾಡ್ತಿದ್ದೀರಾ. ಆದ್ರೆ ನಿಮ್ಗೆ ಆ ಉಳಿದ ಕೋಶಗಳು ಕಾಣಿಸ್ತಾ ಇಲ್ಲ, ಕಣ್ಣಿಗಷ್ಟೇ. ಅರ್ಥ ಆಯ್ತಾ? ಸೊ ಆತ್ಮದ ಜರ್ನಿ ಸುಲಭ ಆಗ್ಬೇಕಂದಾಗ ನೀವು ಈ ಕೋಶಗಳನ್ನ ಅರ್ಥ ಮಾಡ್ಕೋಬೇಕು. ಈ ಕೋಶಗಳನ್ನ ಅರ್ಥೈಸಿಕೊಂಡು ಅದಕ್ಕೆ ಅನುಕೂಲಕರವಾಗೋ ರೀತಿಯಲ್ಲಿ ನಿಮ್ಮ ಪ್ರಾಕ್ಟೀಸ್ಗಳಿರ್ಬೇಕು. ನಿಮ್ಮ ಆಹಾರ, ವಿಹಾರ, ಯೋಚನೆಗಳು ಎಲ್ಲದೂ ಕೂಡ ಈ 5 ಲೇಯರ್ಸ್ಗಳಿಗೆ ಅನುಕೂಲಕರವಾಗೋ ರೀತಿಯಲ್ಲಿ ನೀವು ಪ್ಲಾನ್ ಮಾಡಿದ್ರೆ ಆತ್ಮಕ್ಕೆ ಆನಂದ ಸಿಗತ್ತೆ. ನೀವು ಖುಷಿಯಾಗಿ ಹೆಲ್ದಿಯಾಗಿ ಇರೋದಕ್ಕಾಗತ್ತೆ. ಸೊ ಪಂಚಕೋಶಗಳನ್ನ ಯಾವತ್ತೂ ಮರಿಬೇಡಿ. ಇದನ್ನ ನೆನಪಲ್ಲಿ ಇಟ್ಕೊಂಡು ಪಾಲನೆ ಮಾಡಿದ್ರೆ ಖಂಡಿತ ಆರೋಗ್ಯ ಸಿಗತ್ತೆ. ಬಿಕಾಸ್ ಎಷ್ಟೊಂದು ಫಿಸಿಕಲ್ ಪ್ರಾಬ್ಲಮ್ಸ್ಗಳು, ಈವನ್ ಒಂದೇ ಡಯಾಗ್ನೋಸಿಸ್ ಇದ್ರೂ ಕೂಡ ಆ ಡಯಾಗ್ನೋಸಿಸ್ ಇಲ್ಲಿ ಬೇರೆ ಬೇರೆ ಕಾರಣದಿಂದ ಬಂದಿರ್ಬೋದು. ಎಲ್ಲರಿಗೂ ಬರೀ ದೇಹದಿಂದ ಅಷ್ಟೇ ಬಂದಿರೋದಿಲ್ಲ. ಈ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಡಿಸ್ಟರ್ಬ್ ಆದಾಗ್ಲೂ ಫಿಸಿಕಲಿನೇ ನಿಮ್ಗೆ ಕಾಣೋದು. ಯಾಕಂದ್ರೆ ನಿಮ್ಗೆ ಕಣ್ಣಿಗೆ ವಿಸಿಬಲ್ ಇರೋದು ಫಿಸಿಕಲ್ ಬಾಡಿ ಮಾತ್ರ. ಹಾಗಾಗಿ ನಿಮ್ಗೆ AC ವರ್ಕ್ ಆಗ್ತಿಲ್ಲ ಅನ್ನೋದಷ್ಟೇ ಕಾಣುತ್ತೆ. ಉಳಿದಿದ್ದನ್ನ ಚೆಕ್ ಮಾಡಿದಾಗಷ್ಟೇ ಗೊತ್ತಾಗತ್ತೆ ಎಲೆಕ್ಟ್ರಿಸಿಟಿ ಫಾಲ್ಟ್ ಇರೋದಾ, ಅಥವಾ ರಿಮೋಟ್ ವರ್ಕ್ ಆಗ್ತಿಲ್ವಾ, ಏನ್ ಆಗ್ತಿದೆ ತೊಂದರೆ ಅನ್ನೋದು ಚೆಕ್ ಮಾಡಿದಾಗಷ್ಟೇ ಗೊತ್ತಾಗತ್ತೆ. ಬಟ್ ಕಣ್ಣಿಗೆ ಕಾಣೋದು ಫಿಸಿಕಲ್ ಬಾಡಿ ಮಾತ್ರ.
ಹಾಗೆ ನಿಮ್ಮ ಫಿಸಿಕಲ್ ಸಿಂಪ್ಟಮ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡಿ, ಆದ್ರೆ ನಿಮ್ಮ ಪಂಚಕೋಶಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನ ಅರ್ಥೈಸ್ಕೊಂಡು ನೀವು ಪ್ರತಿ ಕ್ಷಣದಲ್ಲಿ ಓಕೆ ನನ್ನ ಒಂದು ಅಸ್ತಿತ್ವ ಅನ್ನೋದು ಬರೀ ಬಾಡಿಯಲ್ಲಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ.